ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿಂದ ದೋಸೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ದೋಸೆ, ಕ್ರಿಸ್ಪಿಯಾಗಿ ಸ್ಪನ್ ಥರ ಆಗುತ್ತೆ ದೋಸೆ. ಇಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದೇನೆ. ನಾವು ಶಿದ್ದೆ ಅಳತೆಯಲ್ಲಿ ಅಕ್ಕಿಯನ್ನು ತಗೊಂಡಿದ್ದು, 1.5 ಶಿದ್ದೆ ಆಗುವಷ್ಟಿದೆ. ಸ್ವಲ್ಪ ಅವಲಕ್ಕಿಯನ್ನು ಕೂಡ ತಗೊಂಡಿದ್ದೇನೆ. ಇದು ಪೇಪರ್ ಅವಲಕ್ಕಿ. ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಹಲಸಿನ ಸೊಳೆಯನ್ನು ತಗೊಂಡಿದ್ದೇನೆ. ಹಣ್ಣಾಗಿದೆ ಇದು. ಇದಕ್ಕೆ ನಾವು ಚಕ್ಕೆ ಹಣ್ಣು ಅಂತ ಹೇಳೋದು. ಇದರಿಂದ ದೋಸೆಯನ್ನು ಮಾಡೋಣ. ಈಗ ಗ್ರೈಂಡ್ ಮಾಡಿ ಇಡಿಸೋದು, ಮುಂಚಿನ ದಿನ ಗ್ರೈಂಡ್ ಮಾಡಿ ಇಡಿಸೋದು, ಆಮೇಲೆ ಬೆಳಿಗ್ಗೆ ದೋಸೆಯನ್ನು ಹುಯ್ಯೋದು. ತುಂಬಾ ಚೆನ್ನಾಗಾಗತ್ತೆ, ಬ್ರೆಡ್ ಥರ ಅಷ್ಟು ಸಾಫ್ಟಾಗಿ ಬರುತ್ತೆ ದೋಸೆ. ಸ್ವಲ್ಪ ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ದೋಸೆಗೆ ಹಾಕಬೇಕು ಹಿಟ್ಟಿಗೆ. ಈಗ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ತೇನೆ. ಸ್ವಲ್ಪ ಅಕ್ಕಿ ಮತ್ತು ಅವಲಕ್ಕಿಯನ್ನು ಕೂಡ ಸ್ವಲ್ಪ ಹಾಕ್ತೇನೆ. ಸ್ವಲ್ಪ ಹಲಸಿನ ಸೊಳೆ 3 ಹಾಕಿ ಗ್ರೈಂಡ್ ಮಾಡ್ಕೊತೇನೆ. ಅದು ಹುಳಿ ಬರಬೇಕು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಈಗ ಹಿಟ್ಟು ರುಬ್ಬಿದ್ದಾಯಿತು. ಇದಕ್ಕೆ ಉಪ್ಪನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಯಾಕೆಂದರೆ ಹುಳಿ ಬರಬೇಕು ಇದು, ಹಾಗಾಗಿ ಉಪ್ಪನ್ನು ಮಿಕ್ಸ್ ಮಾಡಿ ಇಡಬೇಕು. ನಾಳೆ ತುಂಬ ಚೆನ್ನಾಗಾಗತ್ತೆ ದೋಸೆ. ನನಗೆ ಇಷ್ಟ ಇಲ್ಲ, ಮನೆಯವರಿಗೆಲ್ಲ ಇಷ್ಟ, ಅದಕ್ಕೆ ಮಾಡ್ತಾಯಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ, ಇಷ್ಟು ಹದವಾಗಿ ಬರಬೇಕು. ನಾಳೆ ಇದಕ್ಕೆ ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲವನ್ನು ಬೇಕಿದ್ದರೆ ಸಿಹಿ ಆಗುವಾಗೆ ಹಾಕೋಬೇಕು. ಹಿಟ್ಟು ಸರಿಯಾಗಿ ಹುಳಿ ಬಂದಿದೆ. ಈಗ ಇದಕ್ಕೆ ಬೆಲ್ಲವನ್ನು ಹಾಕಿದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನೀರು ಬೇಕಾದರೆ ಸೇರಿಸ್ಕೋಬೋದು, ಚೂರು, ಜಾಸ್ತಿ ಅಲ್ಲ. ಈಗ ಬಾಣಲೆಯನ್ನು ಇಟ್ಟಿದ್ದೇನೆ. ಕಾಯ್ತಾ ಇದೆ. ನೋಡಿ ಎಷ್ಟು ಚಂದ ಬಂತು. ಉಲ್ಟಾ ಹಾಕೋಣ. ಸಾಫ್ಟಾಗಿ ಹತ್ತಿಯಂತೆ ಬಂದಿದೆ. ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ದೋಸೆ ಸೂಪರಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಬಂತು ಅಂತ. ತುಂಬ ಸಾಫ್ಟಾಗಿದೆ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ. ಈಗ ಇದಕ್ಕೆ
ಹಲಸಿನ ಹಣ್ಣಿನ ದೋಸೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್.